ಸಮಾಜದಲ್ಲಿ ಕತ್ತರಿ ಮತ್ತು ಸೂಜಿಯ ಜನರ ಬಗ್ಗೆ ತಂದೆ ಮಗನಿಗೆ ಹೇಳಿದ ಒಂದು ಚಿಕ್ಕ ಕತೆ. ಒಂದೂರಲ್ಲಿ ಒಂದು ಸುಂದರವಾದ ಕುಟುಂಬ ಇರ್ತದೆ. ಆ ಕುಟುಂಬದ ಯಜಮಾನ ಬಟ್ಟೆ ಹೊಲಿಯುವ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ. ಅವನಿಗೆ ಒಬ್ಬ ಮಗ ಇರ್ತಾನೆ. ಅವನು ದಿನಾಲು ತನ್ನ ತಂದೆ ಬಟ್ಟೆ ಹೊಲಿಯೋದನ್ನು ಗಮನಿಸ್ತಾನೆ ಇರ್ತಾನೆ. ಪ್ರತಿದಿನ ಆ ಮಗುವಿನ ತಂದೆ ಜನರು ಕೊಟ್ಟಂತಹ ದೊಡ್ಡ ಬಟ್ಟೆಯನ್ನು ಕತ್ತರಿಯಿಂದ ಕತ್ತರಿಸಿ ಕತ್ತರಿಯನ್ನು ಕೆಳಗೆ ಒಗೀತಿರ್ತಾರೆ. ಹಾಗೆ ಗುಂಡಿ ಹಚ್ಚಲು ಬಳಸಿದ ಸಣ್ಣ ಸೂಜಿಯನ್ನು ತಲೆ ಮೇಲೆ ಹಾಕ್ಕೊಂಡು ಟೊಪ್ಪಿಗೆಯಲ್ಲಿ ಇಟ್ಕೊಳ್ತಾ ಇರ್ತಾರೆ. ಇದನ್ನು ಪ್ರತಿದಿನ ನೋಡ್ತಿದ್ದ ಮಗ ನೋಡಿ ನೋಡಿ ಒಂದಿನ ಅವನ ತಂದೆಗೆ ಕೇಳ್ತಾನೆ, ಅಪ್ಪ, ನಾನು ದಿನ ನೋಡ್ತಾ ಇದ್ದೀನಿ ಬಟ್ಟೆಯನ್ನು ಕತ್ತರಿಸಿ ನಂತರ ಕತ್ತರಿಯನ್ನು ಕೆಳಗೆ ಒಗಿತೀಯ, ಆದರೆ ಅದೇ ಸೂಜಿಯನ್ನು ತಲೆ ಮೇಲೆ ಟೊಪ್ಪಿಗೆಗೆ ಚುಚ್ಕೊಳ್ತೀಯ, ಯಾಕೆ ಅಂತ ಕೇಳ್ತಾನೆ ಅವನ ಮಗ. ಆಗ ಅವನ ತಂದೆ ಹೇಳ್ತಾರೆ, ಕೇಳಿಲಿ ಮಗನೇ, ಅಂಗಡಿಯಿಂದ ಇಷ್ಟಪಟ್ಟು ತಂದ ಪೂರ್ತಿ ಬಟ್ಟೆಯನ್ನು 10 ನಿಮಿಷದಲ್ಲಿ ತುಂಡು ಮಾಡಿಬಿಡ್ತದೆ ಈ ಕತ್ರಿ. ಆದರೆ ಈ ಸೂಜಿ ತುಂಡು ತುಂಡಾದ ಬಟ್ಟೆಗಳನ್ನೆಲ್ಲ ಜೋಡಿಸಿ ಸುಂದರವಾದ ಒಂದು ಅಂಗಿಯನ್ನು ರೆಡಿ ಮಾಡಲು ಸಹಾಯ ಮಾಡುತ್ತದೆ. ಕತ್ತರಿ ಏನಿದ್ರೂ ಬೇರೆ ಬೇರೆ ಮಾಡುವ ಕೆಲಸ, ಸೂಜಿಯದೇನಿದ್ರೂ ಅಗಲಿರುವುದನ್ನು ಒಂದು ಮಾಡುವ ಕೆಲಸ. ಅದಕ್ಕೆ ಮಗನೇ, ಸೂಜಿಯನ್ನು ತಲೆ ಮೇಲೆ ಇಟ್ಕೊಳ್ತೀನಿ, ಕತ್ತರಿಯನ್ನು ನೆಲದ ಮೇಲೆ ಇಡ್ತೀನಿ ಅಂತ ತಂದೆ ಮಗನಿಗೆ ಉತ್ತರಿಸ್ತಾರೆ. ಅದಕ್ಕೆ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಸೂಜಿಯಂತೆ ಎಲ್ಲರನ್ನ ಸೇರಿಸುವ ಕೆಲಸ ಮಾಡಬೇಕು ಹೊರತು ಕತ್ತರಿಯಂತೆ ಇನ್ನೊಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿ ಕತ್ತರಿಸುವ ಕೆಲಸ ಮಾಡಬಾರ್ದು ಅಂತ ಆ ತಂದೆ ತನ್ನ ಮಗನಿಗೆ ನೀತಿಯ ಪಾಠ ಮಾಡ್ತಾರೆ. ಆದರೆ ಇಂದು ಕತ್ತರಿ ಕೆಲಸ ಮಾಡೋರ ಸಂಖ್ಯೆನೇ ಜಾಸ್ತಿ ಆಗಿದೆ ಸಮಾಜದಲ್ಲಿ. ಅವ್ರ ಸಂಖ್ಯೆನೇ ತುಂಬಿ ತುಳುಕ್ತಾ ಇದೆ ಹೊರತು ಸೂಜಿಯಂತೆ ಒಂದು ಮಾಡುವಂತಹ ಜನರು ಸಿಗುವುದು ಮಾತ್ರ ಪುಣ್ಯವಂತರಿಗೆ ಮಾತ್ರ. ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ, ಕಾಯುವನಿರುವವರೆಗೂ ಕೊಲ್ಲುವವರ ಭಯಬೇಕೆ ಅಂತ ಹೇಳ್ತಾರೆ ದೊಡ್ಡವರು. ಒಳ್ಳೆಯ ಗುಣವಿರಲಿ, ಆದರೆ ನಿನ್ನನ್ನೇ ಸರ್ವನಾಶ ಮಾಡಿಕೊಳ್ಳುವಷ್ಟು ಅಲ್ಲ ಎಂಬುದು ಮಾತ್ರ ತಿಳಿದಿರಲಿ. ಇದು ಚಿಕ್ಕ ಕತೆ, ಆದರೂ ನೀತಿ ಕತೆ.